टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕ್ಯಾಬಿನೆಟ್ನಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರ ಏನಿದೆಯಲ್ಲ, ಸೊ ಅದನ್ನು ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ನಿನ್ನೆ ನಡೆದಂಥ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೋಡಿ, 2018ರಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಮಾಡೋದಕ್ಕೆ ಹೋಗಿ ನಾವು ಕೈ ಸುಟ್ಕೊಂಡ್ವಿ. ಸೊ 2018ರ ವಿಚಾರವನ್ನು ಪ್ರಸ್ತಾಪಿಸಿ ನಾವು ಕೈ ಸುಟ್ಕೊಂಡಿದ್ದೀವಿ ಆಗಲೇ. ಸೊ ಲಿಂಗಾಯತ ವಿಚಾರಕ್ಕೆ ಕೈ ಹಾಕಿದ್ರೆ ಈಗ ಮತ್ತೆ ಹೊಡೆತ ತಿಂತೀವಿ. ಆಲ್ರೆಡಿ ನಾವು ಒಂದ್ಸತಿ ಹೊಡೆತ ತಿಂದಿದ್ದೀವಿ, ಈಗ ಮತ್ತೆ ಅದೇ ರೀತಿ ಆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂಥೇಳಿ ಶಿವಾನಂದ ಪಾಟೀಲ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ತೀರ್ಮಾನಿಸೋ ಮೊದಲು ಒಮ್ಮೆ ಇದ್ರ ಬಗ್ಗೆ ಯೋಚನೆ ಮಾಡಿ ಅಂಥೇಳಿ ಶಿವಾನಂದ ಪಾಟೀಲ್ ಅವರು ಹೇಳಿದರು. ಬಟ್ ಇದಕ್ಕೆ ಎಂ ಬಿ ಪಾಟೀಲ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅವರೇನು ಹೇಳ್ತಾರೆ, ನೀವು ಯಾಕೆ 2018ರ ವಿಚಾರ ತರ್ತಾ ಇದ್ದೀರಿ, ಆ ವಿಷಯಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಇದೆ, ಲಿಂಗಾಯತ ಧರ್ಮದ ವಿಚಾರನೇ ಬೇರೆ, ಜಾತಿ ಗಣತಿ ವಿಚಾರನೇ ಬೇರೆ ಅಂತೇಳಿ ಎಂ ಬಿ ಪಾಟೀಲ್ ಅವರು ಮಾತಾಡ್ತಾರೆ. ಸಂಬಂಧ ಇಲ್ಲದೆ ಇರೋದು ಅದನ್ನೆಲ್ಲರೂ ಎಲ್ಲವೂ ಕೂಡ ಇಲ್ಲಿ ತಗೊಬಂದು ಮಾತಾಡಬಾರ್ದು ಅಂಥೇಳಿ ಎಂ ಬಿ ಪಾಟೀಲ್ ಹೇಳ್ತಾರೆ. ಸೊ ಆಗ ಎಂ ಬಿ ಪಾಟೀಲ್ ಮತ್ತು ಶಿವಾನಂದ ಪಾಟೀಲ್ ಅವ್ರ ನಡುವೆ ನಡೆಯುವಂಥ ಒಂದು ಮಾತಿನ ಜಟಾಪಟಿ. ಸೊ ಆಗ ಪರಿಸ್ಥಿತಿಯನ್ನು ತಿಳಿದಂಥ ಸಿದ್ದರಾಮಯ್ಯ ಇದ್ಯಾಕೋ ಬೇರೆ ಕಡೆ ಹೋಗುತ್ತೆ ಅಂಥೇಳಿ ಗೊತ್ತಾಗಿ ನಂತರ ಮಧ್ಯಪ್ರವೇಶ ಮಾಡ್ತಾರೆ. ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಸೊ ಇದು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಡೆದಿರುವಂಥದ್ದು. ಸೊ ಹಾಗಾಗಿ ನಿನ್ನೆ ಯಾವುದೇ ತೀರ್ಮಾನಕ್ಕಂತೂ ಬಂದಿಲ್ಲ, ಈ ವರದಿಯನ್ನು ತಿರಸ್ಕರಿಸಬೇಕು ಅಥವಾ ಇದನ್ನು ಜಾರಿಗೆ ತರಬೇಕು ಅಥವಾ ಮತ್ತಿನ್ನದ ಇದಕ್ಕೆ ಪರಿಶೀಲನೆ ಮಾಡಿಸ್ಬೇಕಾ ಅನ್ನುವಂಥದ್ದು ಯಾವುದೂ ಕೂಡ ತೀರ್ಮಾನ ಆಗಿಲ್ಲ, ಫೈನಲ್ ಆಗಿಲ್ಲ. ಬಟ್ ನಿನ್ನೆ ಬಿಸಿ ಬಿಸಿ ಚರ್ಚೆ ಅಂತೂ ಆಗಿದೆ. ಡಿ ಕೆ ಶಿವಕುಮಾರ್ ಆದಿಯಾಗಿ ಎಂ ಬಿ ಪಾಟೀಲ್ ಅವರಾಗಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ಅಫ್ಕೋರ್ಸ್ ಈ ವಿಚಾರವಾಗಿ.